ನಮಸ್ಕಾರ ರೀಪ್ಪ ಎಲ್ಲ ನಮ್ಮ ಹುಲಿಗಳಿಗೆ. ಇವತ್ತು ನಾವು ಹೊಂಟೀವಿ ಊಟಿ ಟ್ರಿಪ್ಪಿಗೆ. ಬೆಳಗ್ಗೆ ಅದು ಗಾಡಿಗೆ ಹೆಂಗೆ ಡೀಸೆಲ್ ಹಾಕಿದ್ವು ಹಾಗೆ ನಮ್ಮ ಬಾಡಿಗೂ ವಿಷ್ಣು ಭವನದಾಗ ಫುಲ್ ಪ್ಯಾಕ್ ಮಾಡ್ಕೊಂಡ್ವಿ. ಅದಾಗಿಂದ ಹೊಂಟಿವಿ ನೋಡಿದೋಸ್ತ ಬಂಡೀಪುರ ಫಾರೆಸ್ಟ್ ಬಂತ. ಅವನ್ನ ಏನು ಹೊಂಟಿವಿ ಅನ್ನೋಷ್ಟ್ರಾಗ ನಮ್ಮ ವಿಘ್ನ ವಿನಾಶಕ ಆನೆ ಹಂಗೆ ದರ್ಶನ ಕೊಟ್ಟೇ ಬಿಡ್ತು. ಇನ್ನೂ ಒಂದು ಏನಪ್ಪ ಅಂತಂದ್ರೆ ನಮ್ಮನ್ನು ನೋಡಿ ಹೊಂಟು ಬಿಡ್ತದು. ಯಾಕಂತಂದ್ರೆ ವಿಚಿತ್ರ ಪ್ರಾಣಿಗಳು ಒಂದಟ್ಟಿಟಿ ಒಳಗೆ ಕೂತಾವು. ಹೋಗ್ಲಿ ಬಿಡು, ನಾವು ಜೈ ಅಂತಂದ ನಮಸ್ಕಾರ ಮಾಡಿ ಹಂಗೆ ಮುಂದೆ ಬಂದಿವಿ. ಮುಂದೆ ಅವು ಜೋಡಿ ಹಕ್ಕಿಗಳು ಕುಂತ ಬಿಟ್ಟಿದ್ದು ನೋಡಿದವ್ರು ಹಂಗೆ ಮುಂದೆ ಬಂದ್ವಿ. ಬಂದಾದ್ಮ್ಯಾಗ ಏನು ವ್ಯೂ ದೋಸ್ತ, ಬೆಂಕಿ ಅಂದ್ರೆ ಬೆಂಕಿ. ಹಸಿವು ಆಗಿತ್ತು. ಮತ್ತು ಮಧ್ಯಾಹ್ನ ಎಲ್ಲರೂ ನಾನ್ ವೆಜ್ ಫಸ್ಟ್ ಜಡದ ಬಿಟ್ಟಿವಿ. ಆಮ್ಯಾಗ ತಿಂದ ಏನು ಮಾಡೋದು ದೋಸ್ತ, ಅವಾಗ ಗೊತ್ತಾಗಿದ್ದು ನಮ್ಗೆ ಊಟ ಅಂತಂದ್ರೆ ನಮ್ಮ ಕರ್ನಾಟಕದ ಊಟಪ್ಪ ಅಂತಂದ. ಉಪ್ಪಿಲ್ಲ, ಖಾರಿಲ್ಲ, ಏನು ತಿನ್ನೋದು ಈ ಊಟಿ ಒಳಗಿಂದ ಊಟ. ಹೋಗ್ಲಿ ಬಿಡು ಅಂತಂದು ಮುಗಿಸ್ಕೊಂಡು ಬಂದ್ವಿ. ಬರೋಣ ಏನೋ ದೋಸ್ತ, ಏನು ಇವು ಅಪ್ಪಬ್ಬಬ್ಬಬ್ಬಬ್ಬ ಬೆಂಕಿ. ಬಂದ್ವಿ, ಎಲ್ಲ ನೋಡಿದ್ವಿ. ನೋಡಿ ಒಂದು ಸ್ವಲ್ಪ ಫಸ್ಟಿಗೆ ರೂಮ್ ಒಳಗೆ ಹೋಗಿ ನಮ್ಮ ಸ್ವಲ್ಪ ವಿಡಿಯೋ ಮಾಡ್ಕೊಂಡ್ವಿ. ಆಮೇಲೆ ರೆಡಿ ಆಗ್ಬೇಕಂತ ಒಳಗೆ ಹೋಗಿ ಫ್ರೆಶ್ ಅಪ್ ಆಗಿ ಒಂದು ಸ್ವಲ್ಪ ಹಂಗೆ ರೆಸ್ಟ್ ಮಾಡಿದವ್ರೆ ಹೊರಗೆ ಬಂದು ಮತ್ತೆ ಇನ್ನೊಂದು ಸ್ವಲ್ಪ ಫೋಟೋ ವಿಡಿಯೋ ತಕ್ಕೊಂಡು ನಾವು ಒಂದು ರೌಂಡ್ ಚಾ ಕುಡಿದು ಬರೋ ನಡಿ ಅಂತಂದು ಚಾ ಕುಡಿದು ಬರೋಕಂತ ಸಿಟಿ ಒಳಗೆ ಬಂದ್ವಿ. ಬಂದಾದ್ಮ್ಯಾಗ ತಂಡ್ಯ ನೋಡು ಹೆಂಗಾಗಿ ನೋಡು ದೋಸ್ತ ತಂಡ್ಯಾಗ ಅಲ್ಲೆಲ್ಲ ಈಗ ಬರ್ತೀನಿ ನೋಡು ಮಾರ, ಯಾ ರೇಂಜಿನಾಗ ತಂಡ್ಯತ್ತೈತಿ. ನಾನೇ ಓದಿಸ್ತ ನಾನು ಹೆಂಗೆ ಕೂತೀನಿ ನೋಡಿ, ಬರೀ ಕಣ್ಣಷ್ಟ ಕಾಣಕತ್ತಾವ. ಆಮ್ಯಾಗ ಬಂದ್ವಿ ದೋಸ್ತ. ನಮ್ದೊಂದು ತರ ನಮಗಂದ್ರೆ ಈ ಮಗ ಚಿಕನ್ ತಿಂದು ಅದ್ರ ಎಲ್ಲೂ ತೋರ್ಸ್ಲಾಕ ನಿತ್ತಾನ ಮಂಗ್ಯನ ಮಗ. ಇರಲಿ, ನಮ್ಮ ಹುಡುಗನಲ್ಲ ನಾವು. ಅವತ್ತು ರೆಸ್ಟ್ ಮಾಡಿದ್ವಿ. ನೆಕ್ಸ್ಟ್ ಡೇ ಮತ್ತೆ ಪ್ಲ್ಯಾನ್ ಶುರು ಆಗಬಿಡ್ತಾರೆ. ಹೋದ್ವಿ ದೋಸ್ತ. ಫಸ್ಟಿಗೇನೆ ಎಂಟ್ರೆನ್ಸ್ ಎಲ್ಲ ಸಣ್ಣ ಗಿರಿಗಳಿದ್ದು ನೋಡಿದೀವಿ. ನೋಡಿ ಹಂಗೆ ಮುಂದೆ ಬಂದೀವಿ ದೊಡ್ಡ ಬೆಟ್ಟ. ಏನು ಮಾಡೋದು ದೋಸ್ತ, ದೊಡ್ಡ ಬೆಟ್ಟಕ್ಕೆ ಹೋದ್ವಿ. ಸೂರ್ಯ ಮುಳುಗೋದು ನೋಡ್ಬೇಕಂತ ನಮ್ಮದು. ಈ ಮಕ್ಕಳನ್ನ ಮುಳುಗೋದು ನೋಡ್ಲಾರ್ದನ್ನ ಕಳಿಸ್ಬೇಕಂತ ಅವ್ರದ್ದು. ರೊಕ್ಕ ಕೊಟ್ಟು ಒಳಗೆ ಹೋಗಿವು ನಾವು. ಟೈಮ್ ಆಗೈತೆ ಹೊರಗೆ ನಡ್ರಂತ ಅವರು. ಏನು ಮಾಡ್ತೀರಿ ದೋಸ್ತ, ಬೆಂಗಳೂರಿಂತ್ರ ಬಂದೀವಿ. ಹಿಂಗೆ ಅರ್ಧಂಬರ್ಧ ನೋಡಕ್ಕೆ ಹೋಗ್ಬೇಕಾರ ಅಲ್ಲಿಗೆ ಯಾಕೆ ಬರ್ಬೇಕು ಅಂತಂದು ನಾವು ಅಂದ್ವಿ. ಅವರು ಹೋಗ್ರಿ ಅಂತ ಅವರು. ನಾವು ಅದನ್ನು ನೋಡೇ ಹೋಗ್ಯವಂತ ನಾವು. ನಮ್ಮದು ತಿಂಡಿ ಅಲ್ಲಿ ತನಕ ಹೋಗ್ಯವಂದ್ರೆ ಬಿಡಂಗಿಲ್ಲ. ಆದರೂ ನಾವು ಇಷ್ಟ ದೋಸ್ತ ನಾವು ನೋಡಿದ್ದಾಗಿದ್ದಲ್ಲಿ. ಯಾಕಂದ್ರೆ ಅವ್ರಿಗೆ ಎಲ್ಲರೂ ಬಡ್ಕೊಳಕತ್ತಿದ್ರು ಬಾಯಿ. ಅವನು ಒಯ್ಕೋತಾರೆ ಬಿಡಪ್ಪ ಅಂತಂದು ಬ್ಯಾಡ ಅಂತಂದು ನಾವು ಇಷ್ಟ ನೋಡ್ಕೊಂಡು ಬಂದಿವಿ. ಅಷ್ಟು ಮುಗಿಸಿದ ಮ್ಯಾಗ ರೂಮಿಗೆ ಬಂದಿವಿ. ಫುಲ್ ತಂಡಿತಿತ್ತು. ಬೆಂಕಿ ಹಚ್ಚಿ ಅವನ್ನ ಫುಲ್ ಬೆಚ್ಚಿಗೆ ಹಾದಿವಿ. ಅವತ್ತಿನ ದಿನ ಮುಗಿಸಿದ್ವಿ. ಮತ್ತು ನೆಕ್ಸ್ಟ್ ಡೇ ಹೊಂಟೇವು ನೋಡೋದಸ್ತ ಊಟಿ ಒಳಗೆ ಬೋಟಿಂಗ್ ಮಾಡ್ತೀರೇನಪ್ಪ ಅಂತ ನಾವು ಕೇಳಿದ್ವಿ ಎಲ್ಲರಿಗೆ. ಎಲ್ಲರೂ ವಾಲಿ ಅಂದರು. ಯಾಕಂತಂದ್ರೆ ಎಲ್ಲರೂ ಫುಲ್ ಟಿಪ್ ಟಾಪ್ ರೆಡಿ ಆಗಿ ಬಂದ್ಬಿಟ್ಟಾರ. ಬೋಟಿಂಗ್ ಒಳಗೆ ಹೋದ್ರೆ ಎಲ್ಲ ಒದೆ ಆಗಿಬಿಡ್ತಾವೆ ಬಟ್ಟೆ. ಅದಕ್ಕೆ ಹೋಗಲಿಲ್ಲ ಬಿಡ್ರಿ. ನೆಕ್ಸ್ಟ್ ಪ್ಲ್ಯಾನ್ ಅಂತಂದ್ರೆ ಒಂದು ಲೇಕಿಗೆ ಬಂದೆವು ದೋಸ್ತ. ಬೆಂಕಿ ದೋಸ್ತ, ಮಾತೊಳಗೆ ಅಷ್ಟೇ ಬೆಂಕಿ. ನೀರು ಮುಟ್ಟಿದ್ರೆ ಫುಲ್ ಐಸ್ ಗಡ ಮುಟ್ಟಿದ್ರೆ ಆಮೇಲೆ ಹೋಯ್ತ ಬಿಡಪ್ಪ ಅಂತಂದ. ನಾವು ಒಂದು ರೌಂಡ್ ಇಲ್ಲಿ ತನಕ ಬಂದೇವ ನೀರೊಳಗೆ ಆಡೇ ಬಿಡು. ಮತ್ತು ಒಂದು ರೌಂಡ್ ಸ್ವಲ್ಪ ನೀರೊಳಗೆ ಆಟ ಆಡಿದೆವು. ಫುಲ್ ಫೋಟೋ ತಗೊಂಡ್ವಿ. ಇನ್ನೂ ಒಂದು ವಿಡಿಯೋ ಒಳಗೆ ಫುಲ್ ಅದ್ರ ಬಗ್ಗೆ ಡೀಟೇಲ್ಸ್ ಐತಿ. ಇನ್ನೊಂದು ವಿಡಿಯೋ ಯೂಟ್ಯೂಬ್ನಾಗ ಬರ್ತೈತಿ, ಇನ್ಸ್ಟಾಗ್ನಾಗೂ ಬರ್ತೈತಿ. ನೋಡ್ರಿ, ಹಂಗೆ ನಮ್ಗೆ ಸಪೋರ್ಟ್ ಮಾಡಿರಿ. ನೆಕ್ಸ್ಟ್ ಅದಾದ್ಮ್ಯಾಗ ಊಟಿಗೆ ಬಂದ ಮ್ಯಾಗ ಏನು ಮಿಸ್ ಮಾಡಿ ಬಿಡ್ತಿರೋ ಗೊತ್ತಿಲ್ಲ. ಈ ಟಾಯ್ ಟ್ರೈನ್ ಅನ್ನೋದು ಒಟ್ಟೆ ಮಿಸ್ ಮಾಡ್ಕೋಬೇಡ್ರಿ ದೋಸ್ತ. ಇಷ್ಟು ಮಸ್ತ್ ಮಜಾ ಬರ್ತೈತಿ, ಇಷ್ಟು ಚೆಂದ ವ್ಯೂ ಐತೆ ಅನ್ನೋದು
ಇಲ್ಲಿ ನೋಡಿದ ಮ್ಯಾಗೆ ಗೊತ್ತಾಗಿತ್ತು ದೋಸ್ತ್, ಮಸ್ತ್ ದೋಸ್ತ್. ಬೆಂಕಿ ಅಂದ್ರೆ ಬೆಂಕಿ, ಮಾತೊಳಗಷ್ಟ ಬೆಂಕಿ. ನಿಮ್ಮವ್ರು ಎಲ್ಲಿ ತಗೊಂಡಿದ್ರೆ ತಂಡ ಐತಿ, ನೀರ ಬೆಂಕಿ ಐತಿ, ಏನ್ ಮಾಡೋದು ದೋಸ್ತ. ನಾವು ಉತ್ತರ ಕರ್ನಾಟಕದವರು ಮಾತೆತ್ತಿದ್ರೆ ಬೆಂಕಿ, ಒಂದ್ ಕಪ್ ಚಾ ನಮಗ್ ಬೇಕೇ ಬೇಕ. ನೋಡ್ರಿ ಮಸ್ತ್ ಪ್ಲೇಸ್ಗಳು ನೋಡಿದೀವ, ನೋಡ್ಕೊಂಡು ಹಂಗ ಮುಂದೆ ಬಂದಿವಿ ದೋಸ್ತ. ಬಂದಾದ್ಮ್ಯಾಗ ಎಲ್ಲ ವ್ಯೂ ಎಲ್ಲ ಮಸ್ತ್ ಇತ್ತು. ಮಧ್ಯಾಹ್ನ ಊಟನು ಅಲ್ಲೇ ಮುಗಿಸ್ಬೇಕಂತ ಮುಗಿಸಿದ್ವಿ. ನೆಕ್ಸ್ಟ್ ಇನ್ನೇನು ಊರಿಗೆ ಹೋಗೋ ದಿನ ಬಂತ. ಹೊಳ್ಳಿ ಹೋಗಬೇಕಲ್ಲ, ದುಡಿಬೇಕು, ರೊಕ್ಕ ಬೇಕಂದ್ರೆ ದುಡಿಬೇಕಂತಂದು ಹೊಳ್ಳೆ ಮಾತ್ರ ರಿಟರ್ನ್ ಬೆಂಗಳೂರು ಕಡೆ ಹೊಂಟ ಬಿಟ್ಟಿವಿ. ಫಾಲ್ಸ್ ಐತಂತಂದ್ರೆ ಫಾಲ್ಸ್ ನೋಡಕ್ಕಂತ ಹೋದ್ವಿ. ಮಸ್ತ್ ಮಜಾ ಮಾಡಿದ್ರೆ, ವ್ಯೂನು ಚಂದ ಇತ್ತು. ಫೋಟೋ ತಕೊಂಡ್ವಿ. ಇದೆಲ್ಲ ಆದ್ಮ್ಯಾಗ ಬಂದೇ ಬಿಡ್ತಿಲ್ಲ ನಮ್ಮ ಕರುನಾಡು ಮೈಸೂರು ಅರಮನೆ. ಲೈಟಿಂಗ್ ಎಲ್ಲ ನೋಡ್ಕೊಂಡ್ವಿ, ಬಂದ್ವಿ. ಮಸ್ತ್ ಮಜಾ ಇತ್ತು. ನೆಕ್ಸ್ಟ್ ವಿಡಿಯೋ ಒಳಗೆ ಮತ್ ಸಿಗುಮ್ರು ದೋಸ್ತ. ಬಾಯ್ ಬಾಯ್.